ಹಾಯ್ ಆಲ್, ವೆಲ್ಕಮ್ ಟು ಇಶೀಸ್ ಬ್ರೌನೀಸ್. ಈ ಕಪ್ ಕೇಕ್ ಆರ್ಡರ್ ಕತೆ ಅಂತೂ ನೀವು ಕೇಳಲೇಬೇಕು. ಏನು ಅಂತ ಹೇಳ್ತೀನಿ, ಕತೆನ ಫುಲ್ ಕೇಳಿ. ಇದು ಬಂದು ನಮ್ಮ ತಂಗಿ ಫ್ರೆಂಡು ಆರ್ಡರ್ ಕೊಟ್ಟಿದ್ದು. ಸ್ಟಾರ್ಟಿಂಗ್ ಅವರು ನಿಮಗೆ ಕಸ್ಟಮೈಸ್ ಕಪ್ ಕೇಕ್ಸ್ ಮಾಡಿಕೊಡ್ತೀರಾ ಅಂತ ಹೇಳಿದ್ರು. ನಾನು ಬಂದು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಈ ಕಸ್ಟಮೈಸ್ಡ್ ಕಪ್ ಕೇಕ್ಸ್. ಆದರೆ ನಾವು ಹೆಣ್ಮಕ್ಳು ಯಾವುದಕ್ಕೆ ಕಮ್ಮಿ ಅಲ್ವಾ, ಎಲ್ಲದರಲ್ಲೂ ಮುಂದೆ ಹೋಗೋದೇ ಜಾಸ್ತಿ, ಇಲ್ಲ ಅನ್ನೋದಕ್ಕಿಂತ. ಅದಕ್ಕೆ ನಾವು ಟ್ರೈ ಮಾಡೇ ಬಿಡೋಣ ಅಂದ್ಬಿಟ್ಟು ಒಂದು ಟ್ರೈ ಕೊಟ್ಟಿದ್ದೆ ಈ ಕಸ್ಟಮೈಸ್ಡ್ ಕಪ್ ಕೇಕ್ಸು. ಆ್ಯಕ್ಚುಲಿ ಇದು ನಾನು ಅಂದ್ಕೊಂಡಷ್ಟು ಈಸಿ ಏನಿರಲಿಲ್ಲ. ಫಾಂಡೆಂಟಲ್ಲಿ ವರ್ಕ್ ಮಾಡ್ತಾಯಿದ್ದಿದ್ದು ಫಸ್ಟ್ ಟೈಮ್ ಆಗಿದ್ದರಿಂದ ನನಗೆ ತುಂಬ ಕಷ್ಟನೇ ಇತ್ತು. ಫಸ್ಟು ನಾನು ಕಪ್ ಕೇಕ್ಸು, ಫ್ರಾಸ್ಟಿಂಗು ಎಲ್ಲ ಹಿಂದಿನ ದಿನವೇ ಮಾಡ್ಕೊಂಡಿದ್ದೆ. ನೆಕ್ಸ್ಟ್ ಡೇ ಫಾಂಡೆಂಟ್ ವರ್ಕ್ ಮಾಡೋಣ ಅಂತ. ಈ ಫಾಂಡೆಂಟ್ ವರ್ಕ್ ಮಾರ್ನಿಂಗ್ 10ಗೆ ಹಿಡ್ಕೊಂಡಿತ್ತು. ನನಗೆ ಈ ಆಫ್ಟರ್ನೂನ್ 1:30ವರೆಗೂ ಬರೀ ಫಾಂಡೆಂಟು ಮಾಡೋದಾಗಿತ್ತು. ಸೊ ನನಗಂತೂ ಅಯ್ಯೋ ತುಂಬ ಕಷ್ಟ ಆಗೋಗಿತ್ತು. ಒಂದು ಸರಿ ಈ ಕಪ್ ಕೇಕ್ಸ್ನೆಲ್ಲ ಕೊಟ್ಟು ಅವರು ಚೆನ್ನಾಗಿದೆ ಅಂದ್ಬಿಟ್ಟು ಒಂದು ವಿಡಿಯೋ ಕಳಿಸಿದ್ರು. ಆ ವಿಡಿಯೋ ನೋಡಿ ಅಂತೂ ಮಾಡಿದ್ದು ಇದೆಲ್ಲ ಮರ್ತೇ ಹೋಯಿತು. ಆ ಟೈರ್ಡ್ನೆಸ್ಸು, ಆ ಕಷ್ಟ ಎಲ್ಲ ನಿಜವಾಗ್ಲೂ ನಾನು ಮರ್ತೇ ಹೋದೆ. ಅದೇ ಅಲ್ವಾ ಖುಷಿ, ಎಷ್ಟು ಮಾಡಿದ್ರು ಅವರಿಂದ ಒಂದು ಪ್ರೇಸ್ ಬಂದುಬಿಟ್ರೆ ಸಾಕು, ನಾವು ಅಷ್ಟು ಖುಷಿಯಾಗೋಗ್ತೀವಿ ಅಂತ. ಇದೇ ಆಗಿತ್ತು ಈ ಕಪ್ ಕೇಕ್ಸ್ದು ವಿಡಿಯೋ. ನಿಮಗೇನಾದರೂ ಈ ಥರ ಕಸ್ಟಮೈಸ್ಡ್ ಕಪ್ ಕೇಕ್ಸ್ ಬೇಕು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ, ನಮಗೆ DM ಮಾಡಿ. ನಿಮಗೂ ಈ ಥರ ಕ್ಯೂಟಾಗಿರೋ ಥೀಮ್ಡ್ ಕಪ್ ಕೇಕ್ಸ್ ನಾವು ಮಾಡಿಕೊಡ್ತೀವಿ. ಇದು ಪ್ಯಾಕಿಂಗ್ ಕೂಡ ಮಾಡಾದಮೇಲೆ ನಾನು ಎಲ್ಲ ಡಬಲ್ ಟೇಪ್ ಹಾಕಿ ನೀಟಾಗಿ ಇದೆಲ್ಲೂ ಫ್ಲಿಪ್ ಆಗದಿರೋ ಥರ ಮಾಡಿಕೊಟ್ಟಿದ್ದೆ. ಆದರೂ 2 ಕಪ್ ಕೇಕ್ ಫ್ಲಿಪ್ ಆಗೋಗಿತ್ತು. ಇದೇ ಆಗಿತ್ತು ಈ ಕಪ್ ಕೇಕ್ನ ಸ್ಟೋರಿ. ನಿಮಗಂತೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಟಾಟಾ, ಬಾಯ್, ಅಂಟಿಲ್ ನೆಕ್ಸ್ಟ್ ಟೈಮ್.